ನಮಸ್ಕಾರ ಇವ್ರೆ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಚೆನ್ನಮ್ಮ. ಓ, ಊರು ಕಿತ್ತೂರೇ? ಅಲ್ಲ, ಚಿತ್ತೂರು. ನಾನು ಹೀಗೆ ಕೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೇಳಿ ಕೇಳಿ. ಈ ವಯಸ್ಸಿನಲ್ಲಿ ತಾವು ಮನಸ್ಸು ಮಾಡಿ ಮದುವೆ ಅಂತ ಆಗ್ಬಿಟ್ರೆ ಒಂದು 3-4 ಜನ ಮಕ್ಕಳಾಗ್ತವೆ. ಅವ್ರ ಜೊತೆಗೆ ನೆಮ್ಮದಿಯಿಂದ ಆಟ ಆಡ್ಕೊಂಡಿರ್ಬೋದು. ಅಂತವ್ರಲ್ಲಿ ನೀವು ಸನ್ಯಾಸಿನಿ ಆಗ್ಬಿಟ್ಟಿದ್ರಲ್ಲ, ಯಾಕೆ ಅಂತ. ಅವಿವೇಕಿ, ಸನ್ಯಾಸಿನಿ ಹತ್ರ ಮಾತಾಡೋ ಮಾತಾ ಇದು? ಅಯ್ಯೋ ಶಿವನೇ, ಕೋಪ ಮಾಡ್ಕೊಂಡು ನನಗೆ ಶಾಪ ಇಟ್ಬಿಟ್ಟಿರಾ. ಅಲ್ಲ, ತಾವು ಇಷ್ಟು ಚಿಕ್ಕ ವಯಸ್ಸಿಗೆ ಸನ್ಯಾಸಿನಿ ಆಗ್ಬಿಟ್ಟಿದ್ರಲ್ಲ, ಯಾಕೆ ಅಂತ ತಿಳ್ಕೊಳ್ಳೋ ಹಂಬಲ ಅಷ್ಟೇ. ಏನ್ ಮಾಡ್ಲಿ, ನನಗೆ ಸಂಸಾರದಲ್ಲಿ ಸುಖನೇ ಸಿಗ್ಲಿಲ್ಲ. ನನ್ನ ಗಂಡ ಜೂಜು ಕುಡಿತಾ ಇದ್ರಲ್ಲೇ ಕಾಲ ಕಳೀತಾ ಇದ್ದ. ನನ್ನನ್ನ ಕಣ್ಣೆತ್ತಿನೂ ನೋಡ್ತಾ ಇರ್ಲಿಲ್ಲ. ಕೊನೆಗೆ ಒಂದಿನ ಯಾವ್ದೋ ಮಿಟುಕಲಾಡಿನ ಕಟ್ಕೊಂಡು ಜಟಕ ಗಾಡಿಯಲ್ಲಿ ಓಡ್ ಹೋಗ್ಬಿಟ್ಟ. ಆ ಸಿಟ್ಟಲ್ಲಿ ನಾನು ಹಿಮಾಲಯಕ್ಕೆ ಹೋಗಿ ಸನ್ಯಾಸಿನಿಯಾಗಿ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡ್ಕೊಂಡು ಬಂದಿದ್ದೀನಿ. ಲೇಡಿ ಸ್ವಾಮೀಜಿ ಅವರೇ, ತಾವು ಯಾವ ತರದ ಸಿದ್ಧಿಯನ್ನು ಪಡ್ಕೊಂಡ್ ಬಂದಿದ್ರಿ ಅಂತ ತಿಳ್ಕೋಬೇಕು ಅಂತ ನಮಗೆ ಕೆಟ್ಟ ಕುತೂಹಲ ಆಗ್ತಾ ಇದೆ. ನನ್ನ ಹಾಗೆ ಯಾರು ಸಂಸಾರ ಸುಖದಿಂದ ನೊಂದಿದಾರೋ ಅಂಥವರ ಸಂಸಾರವನ್ನ ನೆಟ್ಟಗೆ ಮಾಡುವಂತಹ ಸಿದ್ಧಿ ಇದೆ. ಇದರಲ್ಲಿ ಏನೋ ಇದೆ. ಈ ಅಲ್ಪ ಮಾನವನಿಗೆ ಅರ್ಥವಾಗೋ ತರ ಸ್ವಲ್ಪ ಬಿಡಿಬಿಡಿಸಿ ಹೇಳಿದೆ. ಒಂದು ಸಂಸಾರದಲ್ಲಿ ಯಾರಿಂದ ತೊಂದರೆ ಆಗುತ್ತೋ ಅವರನ್ನೇ ಗುರಿಯಾಗಿಟ್ಕೊಂಡು ಅವ್ರಿಗೆ ಚುಚ್ಚು ಮಾತುಗಳನ್ನ ಆಡ್ತಾ ಹೋಗ್ಬೇಕು. ಕೊನೆಗೊಂದಿನ ಅವರು ತಮ್ಮ ತಪ್ಪನ್ನ ತಿದ್ಕೊಂಡು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ನನ್ನಪ್ಪ ಗಂಡುಗಲೇಶ್ವರ ನನಗೋಸ್ಕರ ಅಂತ ಈ ಲೇಡಿ ಸ್ವಾಮೀಜಿನ ಕಳಿಸ್ಕೊಟ್ಟಿರ್ಬೇಕು. ಅದು ಲೇಡಿ ಸ್ವಾಮೀಜಿ ಅವರೇ, ನನಗೊಬ್ಳು ಹೆಂಡತಿ ಅಂತ ಇದ್ದಾಳೆ. ನಮ್ಮಿಬ್ಬರಿಗೂ ಮದುವೆ ಅಂತಾಗಿ ಹತ್ತತ್ರ ಒಂದು 3 ವರ್ಷ ಆಗ್ತಾ ಬಂತು. ಅಲ್ಲ, ಈ ವಿಚಾರನ ಹೇಳ್ಕೊಳ್ಳೋದಕ್ಕೆ ತಮ್ಮ ಮುಂದೆ ನನಗೆ ಮುಜುಗರ ಆಗ್ತಾ ಇದೆ. ಆದ್ರೂ ಬಿದ್ದಿಲ್ಲ ನೋಡಿ, ಕಷ್ಟ ಹೇಳ್ಕೊಂಡ್ಬಿಡ್ತೀನಿ. ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ಇಲ್ಲಿ ತನಕ ಒಂದೇ ಒಂದು ಸಲನು ಒಂದು ಮುತ್ತ ಇಲ್ಲ, ಒಂದು ಪುಟ್ಟ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಡಿಂಗ್ಡಾಂಗ್ ಇಲ್ಲ. ಡಿಂಗ್ಡಾಂಗ್ ಹಾಳಾಗಿ ಹೋಗ್ಲಿ ಲೇಡಿ ಸ್ವಾಮೀಜಿ, ಡೈಕುಟಿ ಮಿಲ್ಲು ಇಲ್ಲ. ಹೌದು, ತಾವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಈಗ ತಾವು ವಿಷಯಕ್ಕೆ ಬಂದ್ರಿ ನೋಡಿ. ನಾವು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಈ ಅಡಗ ಎತ್ತಿದ್ರು ವೀರ ಕೇಸರಿ, ಬಲಗ ಎತ್ತಿದ್ರು ವೀರ ಮದಕರಿ. ಗೊತ್ಕೋಬೇಡ, ಮೊದ್ಲೋಗಿ ಹೆಂಡ್ತಿನ ಕರ್ಕೊಂಡ್ ಬಾ, ಬುದ್ಧಿ ಹೇಳಿ ಮನೆ ಕಳಿಸ್ತೀನಿ. ಅಯ್ಯೋ ಶಿವನೇ, ನಮ್ಮಂತ ಅಲ್ಪರು ಕರೆದ ತಕ್ಷಣ ಬರುವಂತ ಕುಳಾನೇ ಅದು ಆಗ ಹೋಗೋ ಮಾತಲ್ಲ. ಸ್ವಾಮೀಜಿ ಅವರೇ, ತಾವೊಂದು ಕೆಲಸ ಮಾಡಿ, ನೆಟ್ಟಗೆ ನನ್ನ ಜೊತೆ ನಮ್ಮ ಮನೆಗೆ ಬಂದ್ಬಿಡಿ. 1-2 ದಿನ ಅಲ್ಲೇ ಇರಿ, ನನ್ನ ಹೆಂಡತಿಗೆ ಬುದ್ಧಿ ಕಲಿಸಿ. ಆಮೇಲೆ ತಾವು ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರೋ ಅಲ್ಲಿಗೆ ನಾನೇ ನಿಮ್ಮನ್ನು ಕಳಿಸ್ಕೊಡ್ತೀನಿ. ಹೌದಾ? ಹಾಗಾದ್ರೆ ಈಗಲೇ ನಡಿ. ಬನ್ನಿ ಲೇಡಿ ಸ್ವಾಮೀಜಿ, ಇಲ್ಲಿ ಕೂತ್ಕೋಬೇಕು. ಇದು ನನ್ನ ಮನೆ. ಮನೆ ತುಂಬಾ ಚೆನ್ನಾಗಿದೆ. ಹಾಳಾದ ಕರ್ಮ ನೋಡಿ, ಮನೆಯಲ್ಲಿರೋ ಮನಸ್ಥಿತಿಗಳು ಚೆನ್ನಾಗಿದೆ. ಪಾಂಡುರಂಗ ಗಂಡುಗಲಿ. ತಾವು ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಗಂಡುಗಲಿ ಅಂತೀವಿ. ಅದೇನು ಅಂತ ಹೇಳಿ. ಯಾರೋ ಈ ಯೋಗಿಗಳು? ಚೆನ್ನಮ್ಮ ಅಂತ, ಊರು ಚಿತ್ತೂರಂತೆ, ಕಿತ್ತೂರಲ್ಲ. ತಾವು ಇಷ್ಟು ಸಣ್ಣ ವಯಸ್ಸಿಗೆ ಸನ್ಯಾಸಿ ಯಾಕಾದ್ರಿ? ಮಾತೋರ್ಸಿ ರಂಗಮ್ಮ, ನಾನು ಈಗಾಗಲೇ ಆ ಪ್ರಶ್ನೆ ಹಾಕಿದ್ದೀನಿ. ಪಾಪ ಅವ್ರು ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ಮನೆ ಮಂದಿ ಎಲ್ಲ ಪದೇ ಇದೇ ಪ್ರಶ್ನೆ ಕೇಳ್ತಾ ಇದ್ರೆ ಅವ್ರು ಹುಟ್ಟಿರೋ ಕಾವಿನ ಬಿಚ್ಚಿ ಸೀರೆ ತೊಡ್ಕೊಂಡ್ಬಿಡ್ತಾರೆ ಅಷ್ಟೇ. ಮುಖ್ಯವಾಗಿ ಅವ್ರು ಬಂದಿರೋದು ನಿನ್ನ ಸೊಸೆನ ಮಟ್ಟ ಹಾಕೋದಕ್ಕೆ. ಒಳ್ಳೆ ಕೆಲಸ ಮಾಡ್ಬೇಕನ್ನೋ. ಇವರಿಂದಾದ್ರೂ ನನ್ನ ಸೊಸೆಗೆ ಒಳ್ಳೆ ಬುದ್ಧಿ ಬಂದ್ರೆ ಏನೋ ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಕೊಟ್ಬಿಡ್ತೀನಿ. ಮುಚ್ಚ ಬಾಯಿ, ಹಾಕೊಂಡಿರೋದೇ ಬಿಗ್ಗು. ಅಂದ ಹಾಗೆ ನಿಮ್ಮ ಹೆಸರು? ಲಂಗಮ್ಮ. ತಪ್ಪು ತಿಳ್ಕೊಂಬೇಡಿ, ಅದು ಲಂಗಮ್ಮ ಅಲ್ಲ, ರಂಗಮ್ಮ. ಇವ್ರಿಗೆ ರಾ ಬರಲ್ಲ. ರಾ ಇದ್ದ ಜಾಗದಲ್ಲೆಲ್ಲ ಮುಂಡೆದು ಲಾ ಬಂದ್ಬಿಡುತ್ತೆ. ನೋಡಿಮ್ಮ, ನಿಮ್ ಮಗ ತುಂಬಾ ಒಳ್ಳೆಯವನು. ಇಂಥ ಒಳ್ಳೆ ಮಗನಿಗೆ ಹೆಂಡತಿ ಆದವಳು ಅನುಸರಿಸ್ಕೊಂಡು ಹೋಗ್ಬೇಕು. ನಾನ್ ಹಾಗೆ ಮಾಡ್ತೀನಿ. ಅಷ್ಟು ಮಾಡಿಬಿಟ್ಲೆ ಏನು ಇವ್ರು ಕಾವಿ ಬಟ್ಟೆ ಬಿಚ್ಚಾಕ್ ಬಿಡ್ತಿರೋ? ಕಾವಿ ತೊಟ್ಟಿದ್ದಕ್ಕೂ ಸಾರ್ಥಕಾಗುತ್ತೆ. ಅಂದ್ರೆ ಇವ್ರು ಬಂದಿರೋದು ನಮ್ ಜಾಜಿ ಅವ್ರಿಗೆ ಬುದ್ಧಿ ಹೇಳಕೆನಾ? ಯಾರು ಬುದ್ಧಿ ಹೇಳ್ತಾರೋ ಕಾದು ನೋಡ್ಬೇಕು. ಬಲ್ಲು, ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತೀಯಾ? ಬಾಳ ಇಲ್ಲಿ. ಏನಮ್ಮ? ಮನೆಗೆ ಸನ್ಯಾಸಿನಿಗಳು ಬಂದಿದ್ದಾರೆ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೆ. ಕಾಲ ಕಾಣಿಸ್ತಿಲ್ಲ. ಹುಡುಕಿದ್ರೆ ಸಿಕ್ಕತ್ತೆ. ಲೇಡಿ ಸ್ವಾಮೀಜಿ, ನಿಮ್ಮ ಪಾದ ಕಾಣಿಸಂಗೆ ಸ್ವಲ್ಪ ಕಾವಿನೆತ್ತಿ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ನಿನ್ನ ಕೋರಿಕೆ? ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅಲ್ಲಿ ನಮಗುರ ಹಾಕಿ ತೂಗ್ಬೇಕು ಅಂತ. ಇನ್ನು 6 ತಿಂಗಳಲ್ಲಿ ನಿನ್ನ ಕೋರಿಕೆ ನೆರವೇರುತ್ತದೆ. ನಮ್ಮ ಯಜಮಾನ್ರಿಗೆ ಯಾವಾಗ ಕೆಲಸ ಸಿಗುತ್ತೆ? ನಿನ್ನ ಕೋರಿಕೆ ನೆರವೇರಿದ ಮಾರನೇ ದಿನವೇ ಕೆಲಸ ಸಿಗುತ್ತದೆ. ಯಾವ ಕೆಲಸ? ನಿನ್ನ ಮಗುವನ್ನು ತೂಗುವಂತಹ ಕೆಲಸ. ಏನು ಯಜಮಾನ್ರೆ, ಮನೆಗೆ ಅತಿಥಿಗಳು ಬಂದ್ಬಿಟ್ಟಿದ್ದಾರೆ. ಲೇ, ಸರಿಯಾಗಿ ಕಣ್ಣು ಬಿಟ್ಟು ನೋಡಿ, ಅವ್ರ ಅತಿಥಿ ಏನೇ ಲೇಡಿ ಸ್ವಾಮೀಜಿಗಳು. ಅವ್ರ ಪಾದಕ್ಕೆ ಬಿದ್ದ ಆಶೀರ್ವಾದ ತಗೋ, ಮನಸ್ಸಿನ ಆಸೆ ಎಲ್ಲ ಹಿಡಿಯಿರ್ತವೆ.
ಏನಮ್ಮ ನಿನ್ನ ಕೋರಿಕೆ? ಅದು ಎಲ್ರ ಮುಂದೆ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾ ಸಂಕೋಚ ಆಗತ್ತಪ್ಪ. ನಿನ್ನ ಆಸೆ ಏನಿದೆ ಅಂತ ಹೇಳ್ಕೊಳೆ. ನನ್ನ ಹೆಸರು ಚಂಪಾ ಅಂತ. ನಮ್ಮ ಯಜಮಾನ್ರು ಮಾತ್ರ ನನ್ನ ತುಂಬಾ ಪ್ರೀತಿಯಿಂದ ಚಂಪಾ ಚಮೇಲಿ ಅಂತಾರೆ. ಯಾರು ಯಜಮಾನ್ರು? ಅವರೇ. ಓ, ಇವಳ ನಿನ್ ಹೆಂಡತಿ? ಇವಳು ಹೆಂಡತಿ ಅಲ್ಲ, ಅದು ನನ್ನ ಮನೆಯಲ್ಲಿ ಇದ್ದಾಳೆ. ಇದಾಳೆ ಅಂದ್ರೆ ಹಂಗ? ಹಂಗೂ ಇಲ್ಲ ಹಿಂಗೂ ಇಲ್ಲ, ಅವಳ ಪಾಡಿಗೆ ಅವಳಿದ್ದಾಳೆ, ನನ್ನ ಪಾಡಿಗೆ ನಾನಿದ್ದೀನಿ. ನನ್ನ ಹೆಂಡತಿ ಇದ್ದಾಳಲ್ಲ, ಅವಳ ಹೆಸರು ಜಾಜಿ ಜಂಬಲ್ ದುನಿ ಅಂತ. ನಾನು ಗಟ್ ಮಾಡಿ ಅಷ್ಟು ಸುಲಭಕ್ಕೆ ನಿಮ್ಮ ಪಾದಕ್ಕೆ ಅವಳು ಬೀಳಲ್ಲ ಬಿಡ್ರಿ. ಓಹ್, ನೋಡಮ್ಮ, ನೀನೇನು ಚಿಂತೆ ಮಾಡಬೇಡ. ಇನ್ನು 6 ತಿಂಗಳಲ್ಲಿ ನಿನ್ನ ಆಸೆ ನೆರವೇರುತ್ತೆ. ನೀನ್ ಇಷ್ಟಪಟ್ಟ ಹುಡುಗನ ಜೋಡಿ ನೀನು ಕೈ ಹಿಡ್ಕೊಂಡು ಹನುಮನಿಗೆ ಹೋಗ್ತೀಯಾ, ಮತ್ತೆ ವಾಪಸ್ ಬರುವಾಗ ವಾಂತಿ ಮಾಡ್ಕೊಂಡು ಬರ್ತೀಯಾ. ವಾಂತಿನ? ನಂಗೆ ತುಂಬಾ ನಾಚಿಕೆ ಆಗತ್ತಪ್ಪ. ಅದು ಲೇಡಿ ಸ್ವಾಮೀಜಿ, ಇವಳಿಗೂ 6 ತಿಂಗಳಲ್ಲಿ ಆಸೆ ನೆರವೇರುತ್ತೆ ಅಂತ ಹೇಳಿದೆ, ಅವಳಿಗೂ ಕೂಡ ಇನ್ನು 6 ತಿಂಗಳಲ್ಲಿ ಆಸೆ ನೆರವೇರುತ್ತೆ ಅಂತ ಹೇಳಿದೆ. ಹಾಗಾಗಿ ಈ ಕ್ಷಣದಿಂದ ನಾನು ನಿಮಗೆ 6 ತಿಂಗಳ ಸ್ವಾಮೀಜಿ ಅಂತ ನಾಮಕರಣ ಮಾಡ್ತಾ ಇದ್ದೀನಿ. ಲೇ ಪದ್ದು, ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದ್ದೀಯಾ? ಬಂದ್ ಕಾಲಿಗೆ ನಮಸ್ಕಾರ ಮಾಡೋ. ನಮಸ್ಕಾರ, ನನ್ನ ಹೆಸರು ಪದ್ದು ಪದ್ಮನಾಭ ಅಂತ. ನಾನು ಊರಲ್ಲಿ ಎಲ್ಲ ಹೇಳ್ಬಿಟ್ಟೆ ಮನೆ ಕರ್ಕೊಂಡ್ ಬಂದಿದ್ದೀನಿ. ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡಿದ್ರೆ ತಗೋ, ಇಲ್ಲಾಂದ್ರೆ ಚಪ್ಪು ನೀರು. ನನಗೆ ಯಾವಾಗ ಮದುವೆ ಆಗುತ್ತೆ? ಇನ್ನು 6 ತಿಂಗಳಲ್ಲಿ ಆಗುತ್ತೆ. ವಾಟ್ ಇಸ್ ದಿಸ್ ನಮಸ್ಕಾರ ಅಂಡ್ ಆಲ್? ಅವರು ದೊಡ್ಡ ಯೋಗಿಗಳು ಚೆನ್ನಮ್ಮ ಅಂತ, ಅವ್ರ ಕಾಲ್ ಬಿಡಬಾಗಿದ್ದಂತೆ, ಅದಕ್ಕೆ ಎಲ್ಲರೂ ನಮಸ್ಕಾರ ಮಾಡಿದ್ದು. ನೀವು ನಮಸ್ಕಾರ ಮಾಡಿ. ನೋ ನೋ ನೋ, ನನಗೆ ನಮಸ್ಕಾರ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಯೋಗಿಗಳೇ, ಅಲ್ಲಿ ನಿಂತಿದ್ದಾಳಲ್ಲ ಅವಳೇ ನನ್ನ ಸೊಸೆ. ಓಹೋಹೋ, ಏನಮ್ಮ ಈ ಮನೆ ಸೊಸೆ, ಅಲ್ಯಾಕೆ ನಿಂತಿದ್ಯಾ? ಬಂದು ನಮಸ್ಕಾರ ಮಾಡು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ನಮ್ಮ ಅತ್ತೆ ಕಾಲ್ಗೆ ಬೀಳಲ್ಲ, ಅಂತದ್ರಲ್ಲಿ ನಿಮ್ಮ ಕಾಲ್ಗೆ ನಮಸ್ಕಾರ ಮಾಡ್ತೀನ? ನೆವರ್. ನೋಡಿದ್ರೆ ಅವ್ರ ದುರಂಕಾರನ ಒಂದು 6 ತಿಂಗಳಲ್ಲಿ ಏನಾರ ಆಗೋಗ್ಬಿಡ್ಬೇಕು ಅಂತದೊಂದು ಶಾಪ ಇಟ್ಬಿಡ್ರಿ, ಹೇಳ್ತೀನಿ. ಹಾಗನ್ಬಾರ್ದಮ್ಮ, ದೊಡ್ಡವಳಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ. ಇವಳ ಆಶೀರ್ವಾದ ತಗೊಂಡ್ರೆ ನಿನಗೆ ಇವತ್ತಲ್ಲ ನಾಳೆ ಮಗು ಹಾಗೆ ಆಗುತ್ತೆ. ಈ ಆಶೀರ್ವಾದದಿಂದ ಮಗು ಆಗುತ್ತೆ ಅನ್ನೋದಾದ್ರೆ ಅಂತ ಮಗು ನನಗೆ ಬೇಡವೇ ಬೇಡ. ನಾನು ಬೇಕಾದ್ರೆ ನೋ ಅಡ್ಮಿಷನ್ ಬೋರ್ಡನ್ನ ತೆಗ್ಸಾಕಿ. ಅಭಿ, ನೀವು ಅಲ್ಲಿವರೆಗೂ ಬರಬೇಡಿ, ಅಷ್ಟೊಂದೆಲ್ಲ ಸೀನ್ ಏನೂ ಇಲ್ಲ. ಡೋಂಟ್ ಟಾಕ್ ರಬಿಶ್. ಜರಿ ಬಾಮ್ಮ ಇಲ್ಲಿ. ನೋಡಮ್ಮ, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನೀನು ಈ ಮನೆಗೆ ಕಂಟಕ. ನಿನ್ನ ಮನಸ್ಸು ವಿಚಲಿತ ಆಗ್ತಾ ಇದೆ. ನಿನಗೆ ನನ್ನನ್ ಕಂಡ್ರೆ ಅಲ್ಲ, ಆ ದೇವ್ರನ್ ಕಂಡ್ರು ಆಗಲ್ಲ. ಇದು ನಿನ್ನ ತಪ್ಪಲ್ಲಮ್ಮ, ನಿನ್ನಲ್ಲಿರೋ ಗ್ರಹಗಳ ದೋಷದಿಂದಾಗಿ ನೀನು ಈ ರೀತಿ ಆಟ ಆಡ್ತಾ ಇದೀಯಾ. ಚೆನ್ನಮ್ಮನವ್ರೆ, ನೀವು ಹೇಳ್ತಿರೋದು ನಿಜವೇ? ನಿಜ. ಬೇಕಿದ್ರೆ ಅವಳ ಕಣ್ಣನ್ನೇ ನೋಡಿ. ಒಂದ್ ಕಡೆ ಶನಿ ಕಾಟ, ಇನ್ನೊಂದ್ ಕಡೆ ಕುಜದೋಷ. ಇವಳಿಗೆ ಅತ್ತೆನ್ ಕಂಡ್ರು ಕೇರ್ಲೆಸ್ಸು, ಗಂಡನ್ ಕಂಡ್ರು ಕೇರ್ಲೆಸ್ಸು. ಬರೀ ಆ ಸಮಾಜ ಈ ಸಮಾಜ ಅಂತ ಓಡಾಡ್ಕೊಂಡಿದ್ರೆ ಗಂಡನ್ ಯಾರು ನೋಡ್ತಾರೆ, ಮನೆನ್ ಯಾರು ನೋಡ್ತಾರೆ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿಲ್ಲ ಅಂತ ಈ ರೀತಿ ಫಿಟ್ಟಿಂಗ್ ಇಡ್ತಾ ಇದ್ದೀರಾ? ನಿನ್ ಟೈಮೇ ಸರಿ ಇಲ್ದೇ ಇರುವಾಗ ನೀ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರೆಷ್ಟು ಬಿಟ್ರೆಷ್ಟು? ನೋಡಿ, ನಾನು ನಿಮಗೂ ಒಂದು ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಈ ಮನೆಯಲ್ಲಿ ನಡೀತಾ ಇರೋ ಅಶಾಂತಿಗೆ ಕಾರಣ ಯಾರು ಗೊತ್ತಾ? ಯಾರು? ಇವಳೇ. ಅಶಾಂತಿ ಹೋಗಿ ಶಾಂತಿ ನೆಲೆಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ತುಂಬಾ ಭಟ್ರು ಬೋರ್ನ ಹೆಂಡತಿ ಶಾಂತಿ ಅವ್ರನ್ನ ಕರೆಸಿ ಮನೇಲಿ ಹೋಮ ಮಾಡ್ಬೇಕು. ಅವಿವೇಕಿ, ಮುಚ್ಚೋ ಬಾಯಿ. ಖೇಂಡ ಮೃಗದ ಹಾಗೆ ದೇಹ ಬೆಳೆಸ್ಕೊಂಡ್ರು ತಲೆಯಲ್ಲಿ ಕೋಳಿಯಷ್ಟು ಬುದ್ಧಿ ಇಲ್ವಲ್ಲೋ. ಗೃಹಿಣಿ ಅನಿಸ್ಕೊಂಡವಳು ಹೇಗಿರ್ಬೇಕು ಗೊತ್ತಾ? ಹೇಗಿರ್ಬೇಕು? ಹಣೆ ತುಂಬಾ ಕುಂಕುಮ ಇಟ್ಟುಕೊಂಡು, ಕಿವಿಗೆ ಬೆಂಡೋಲೆ ಹಾಕೊಂಡು, ತಲೆಗೆ ಎಳ್ಳೆಣ್ಣೆ ಹಚ್ಚಿ, ತಲೆ ತುಂಬಾ ಜಾಜಿ ಮಲ್ಲಿಗೆಯೋ ಸೇವಂತಿಗೆಯೋ ಮುಡ್ಕೊಂಡು ಪ್ರತಿದಿನ ತುಳಸಿ ಪೂಜೆ ಮಾಡಿ ಗಂಡನನ್ನ ಆರಾಧಿಸಿದ್ರೆ ಇನ್ನು 9 ತಿಂಗಳಲ್ಲಿ ತೊಟ್ಲ ಕಟ್ಬಿಡ್ತೀಯಾ? ನೋ ನೋ ನೋ, ನಂಗೆ ಈ ತೊಟ್ಲ ಗಿಟ್ಲ ಕಟ್ಟಕ್ಕೆಲ್ಲ ಇಷ್ಟ ಇಲ್ಲ. ಈಗ ಇಷ್ಟ ಇಲ್ಲ ಅಂತ ಹೇಳಿದ್ರು ನೀನಾಗೆ ನಾಳೆ ತೊಟ್ಲ ಕಟ್ಟೆ ಕಟ್ತೀಯಾ? ಯೋಗಿಗಳೇ, ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡಿ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ತಾವು? ತಾವು ಈ ಮನೆಗೆ ಹಿರಿಯರು. ದೂರ ನಿಂತು ನಮಸ್ಕಾರ ಮಾಡಿದ್ರೆ ಸಾಕು. ತಮ್ಮಂಥ ಹಿರಿಯರು ಈ ಮನೆಯಲ್ಲಿ ಇರೋದ್ರಿಂದಾನೇ ಈ ಮನೆ ಇಷ್ಟು ಮಾತ್ರದ ಬೆಳಕು ಕಾಣ್ತಾ ಇರೋದು. ಇಲ್ದಿದ್ರೆ ಹಗಲ್ ಹೊತ್ತಲ್ಲೂ ಟಾರ್ಚ್ ಬಳಸ್ಬೇಕಾಗ್ತಿತ್ತು.
ಯಾಕೋ ಕೂತು 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 ಏನಾಯ್ತು ಕಂದ? ಮನೆ ಒಳಗಡೆ ಬರ್ತಿದ್ದಂಗೆ ಎಡಬಿಟ್ಟು ನನ್ನ ಕಾಲುಗಳು ಹೊರಗಡೆ ಬರಕ್ ಟ್ರೈ ಮಾಡ್ತಿದೆ. ನಿನ್ನ ಕಾಲೇ ಮುರಿಬೇಕಾಗಿತ್ತು, ಅಷ್ಟರಲ್ಲೇ ಬಚಾವಾಗಿದೀಯಾ. ಅದಕ್ಕೆ ಕಾರಣ ಯಾರು ಗೊತ್ತಾ? ಯಾರು? ಈ ರಂಗಮ್ಮ. ಇಂಥ ಸಾಧ್ವಿಮಣಿ ಮನೆಯಲ್ಲಿರೋದ್ರಿಂದಾನೇ ನಿನ್ನ ಕಾಲು ಉಳ್ಕೊಂಡಿದೆ. ಅಲ್ಲ ಚೆನ್ನಮ್ಮನವ್ರೆ, ವಿನಾಕಾರಣ ನಾನು ಎಡ್ಬೋದಕ್ಕೆ ಏನ್ ಕಾರಣ ಅಂತ ಗೊತ್ತಾಗ್ಲಿಲ್ವಲ್ಲ. ಜಾಜಿ ಜಂಬಲ್ದಿನ್ನಿ ಗ್ರಹಗತಿನೇ ಸರಿ ಇಲ್ಲ. ಅವಳ ಗ್ರಹಗತಿ ಸರಿ ಹೋಗ್ಬೇಕು ಅಂದ್ರೆ ಅವಳು ತನ್ನ ನಡತೆನ ಸರಿ ಮಾಡ್ಕೋಬೇಕು. ಆ ದೇವರಲ್ಲಿ ಭಕ್ತಿ ಇಡಬೇಕು, ಗಂಡನಲ್ಲಿ ಭಕ್ತಿ ಇಡಬೇಕು. ಹಾಗ ಮಾಡದೆ ಹೋದ್ರೆ ಈ ಮನೆಯಲ್ಲಿ ಯಾರು ಉದ್ಧಾರ ಆಗಲ್ಲ. ಸಾಜಿ ಅಕ್ಕ, ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕಿ ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ. ನಿಮ್ಮಿಂದಾಗಿ ಮನೇಲಿರೋರ್ಗೆಲ್ರಿಗೂ ಕೆಟ್ಟದಾಗ್ತಾರೆ. ಹೋಗಿ ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ? ಜಾಜತ್ಗೆ ನಾವೆಲ್ಲರೂ ನಮಸ್ಕಾರ ಮಾಡಿದೀವಿ, ನೀವು ಹೋಗಿ ನಮಸ್ಕಾರ ಮಾಡ್ಬಿಡಿ. ಹಾಳಾಗ್ ಹೋಗಿ ನಮಸ್ಕಾರ ಮಾಡ್ತೀನಿ. ನಿಮ್ ಕಾಲ್ ಕೊಡಿ, ನಮಸ್ಕಾರ ಮಾಡಿ ಹೋಗ್ತೀನಿ. ಬೇಡಮ್ಮ ಬೇಡ. ಆ ದೇವ್ರು ಎಷ್ಟೇ ದೊಡ್ಡವನಿದ್ರು ಪತಿ ದೇವ್ರಿಗಿಂತ ಯಾರೂ ದೊಡ್ಡವರಲ್ಲ. ಮೊದ್ಲು ನಿನ್ ಗಂಡನ್ಗೆ ನಮಸ್ಕಾರ ಮಾಡ್ಬಿಟ್ಟು ಬಾ, ಆಮೇಲೆ ನನ್ ಕಾಲಿಗೆ ನಮಸ್ಕಾರ ಮಾಡುವಿ ಅಂತೆ. ವಾಟ್? ನಾನು ನನ್ನ ಹಬಿಗೆ ನಮಸ್ಕಾರನ? ನೆವರ್. ನಿನ್ನಂಥವಳು ಇರೋದ್ರಿಂದಾನೇ ಈ ಮನೆಗೆ ಲತ್ತೆ ಹೊಡಿತಾ ಇರೋದು. ನಿನಗೆ ಯಾವ್ದ್ರಲ್ಲೂ ಆಸಕ್ತಿನೇ ಇಲ್ಲ. ಎಲ್ಲಿಂದಾನೋ ಈ ಮನೆಗೆ ಬಂದು ಸೇರ್ಕೊಂಡು ಈ ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಾ ಇದೆಯಲ್ಲ, ಇದು ಸರಿನಾ? ಜಾಜಿ ಮೇಡಮ್ ಅವರೇ, ಜಾಜಿ ಮೇಡಮ್ ಅವರೇ, ಯಾಕೆ ಪದ್ಮಜವರೇ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಆಟೋಲ್ ಬರ್ತಾ ಇದ್ನಾ, ಅಷ್ಟರಲ್ಲಿ ಯಾವ್ದೋ ಫೋನ್ ಬಂತು. ಆಟೋ ಇಂದ ಇಳಿದು ಫೋನ್ ಅಟೆಂಡ್ ಮಾಡ್ತಾ ಇದ್ದೆ. ಆಟೋ ಹೊರಟೇ ಬಿಡೋದಾ? ಹೋಗ್ಲಿ ಬಿಡ್ರಿ, ಆಟೋ ಫೇರ್ ಉಳಿತಲ್ಲ. ಅಯ್ಯೋ, ಅದ್ರಲ್ಲಿ ನನ್ ವ್ಯಾನಿಟಿ ಬ್ಯಾಗ್ ಇತ್ತು, ಅದ್ರಲ್ಲಿ 5,000 ರೂಪಾಯಿ ದುಡ್ಡು ಬೇರೆ ಇತ್ತು ರೀ. ಹೊರಟೋಯ್ತಲ್ಲ ರೀ. ಅದಕ್ಕಾದ್ರೆ ನೀವು ಅಷ್ಟೊಂದು ಯೋಚನೆ ಮಾಡ್ತೀರಾ? ದುಡ್ಡು ಹೋಗ್ಬೇಕಾಗಿತ್ತು, ಹೋಯ್ತು. ಇವತ್ತು ಬೆಳಿಗ್ಗೆ ಎದ್ದಾಗಿನಿಂದ ನಿಮ್ಗೆ ಅಪಶಕನಗಳಾಗ್ತಾನೆ ಇರ್ಬೇಕಲ್ವಾ? ಹೌದ್ರಿ, ನಮ್ಮ ಮನೇಲೂ ತೊಂದ್ರೆ ಆಯ್ತು. ಏನ್ ತೊಂದ್ರೆ ಆಯ್ತು? ಸ್ಟವ್ ಮೇಲೆ ಹಾಲಿಟ್ಟು ಟವಲ್ ಒಣಗಾಕೋಣ ಅಂತ ಆಚೆ ಹೋಗಿದ್ನ, ಬರೋ ಅಷ್ಟರಲ್ಲಿ ಹಾಲೆಲ್ಲ ಉಕ್ಕಿ ಸ್ಟವ್ ಆಫ್ ಆಗೋಗಿತ್ತು. ಒಳ್ಳೇದೇ ಆಯ್ತಲ್ಲ. ಏನ್ರಿ ಒಳ್ಳೇದಾಯ್ತು? ಸಿಲಿಂಡರ್ ಇರೋ ಗ್ಯಾಸ್ ಎಲ್ಲ ಹೋಗ್ತಾ ಇತ್ತು. ಅಷ್ಟರಲ್ಲಿ ಕಿಟಕಿ ಬಾಗ್ಲೆಲ್ಲ ಓಪನ್ ಮಾಡಿ ಗ್ಯಾಸ್ ಆಫ್ ಮಾಡಿದೆ. ನಾನು ಅಪ್ಪಿ ತಪ್ಪಿ ಕರೆಂಟ್ ಸ್ವಿಚ್ ಏನಾದ್ರು ಆನ್ ಮಾಡಿದಿದ್ರೆ ಇಷ್ಟೊತ್ತಿಗೆ ನಾನು ಆಫ್ ಆಗೋಗ್ತಿದ್ದೆ ರೀ. ನೀವು ಸ್ವಲ್ಪದ್ರಲ್ಲೇ ಬಚಾವಾಗಿದ್ದೀರಾ. ಇದಕ್ಕೆಲ್ಲ ಯಾರು ಕಾರಣ ಅಂತ ನಾ ನಿಮಗ್ ಹೇಳಿದ್ರೆ ನೀವೇ ನಂಬಲ್ಲ. ಅದ್ ಯಾರು ಅಂತ ಹೇಳ್ರಿ, ಅವ್ರ ಸಾವಾಸನೆ ಬಿಟ್ಬಿಡ್ತೀನಿ. ಇನ್ಯಾರು? ಈ ಜಾಜಿನೇ. ಅದಕ್ಕೆಲ್ಲ ರೀಸನ್ ನಾನ್ ಹೇಗಾಗ್ತೀನಿ? ಮತ್ತೆ ನಿನ್ನನ್ನ ನೋಡಕ್ ಬಂದಾಗ್ಲೇ ತಾನೇ ಇವ್ರಿಗೆಲ್ಲ ಇಷ್ಟೊಂದು ಅವಘಡಗಳು ನಡೆದಿದ್ದು. ತಪ್ಪು ನಿಂದಲ್ಲಮ್ಮ, ನಿನ್ನಲ್ಲಿರೋ ಗ್ರಹ ದೋಷಗಳದ್ದು. ಒಂದು ಕಡೆ ಕುಜ, ಇನ್ನೊಂದು ಕಡೆ ಶನಿ, ಇವೆರಡೂ ಸೇರ್ಕೊಂಡು ಹೊಸ ಸರ್ಕಾರ ರಚನೆ ಮಾಡಿ ಅವರಿಗೆ ಬೈ, ಇವರಿಗೆ ಬೈ, ಅವ್ರಿಗೆ ಕೇಡು ಮಾಡು, ಇವ್ರಿಗೆ ಕೇಡು ಮಾಡು ಅಂತ ಹೇಳಿಕೊಡ್ತಾ ಇವೆ. ಎಟ್ಕೊಟ್ಟಾಯ್ತು, ಸತ್ಯನಾಶ ಸರ್ವನಾಶ ಆಗೋಯ್ತು. ಇಂಥ ಪರಿಸ್ಥಿತಿನಲ್ಲಿ ಯಾರಪ್ಪ ನನಗೆ ಸಮಾಧಾನ ಮಾಡೋರು? ನಾನ್ ಸಮಾಧಾನ ಮಾಡ್ಲಾ ಪಾಂಡ್ರಂಗ ಅವ್ರೆ? ಇಂತಹ ಒಂದು ತುರ್ತು ಪರಿಸ್ಥಿತಿನಲ್ಲಿ ಇದ್ದಕ್ಕಿದ್ದ ಹಾಗೆ ಸಮಾಧಾನ ಮಾಡ್ತೀನಿ ಅಂತ ಬಂದಿದಾರಲ್ಲ, ಯಾರಿವರು? ನಾನು ನೀವು ಬೆಳಕಂಡ್ರೆ ಅಂಥದ್ದೇನಾಯ್ತು ಮಗನೇ? ಏನು ಅಂತ ಹೇಳಿ ಮಾತ್ರ ಶ್ರೀರಂಗಮ್ಮ. ಯಾವುದೋ ಈ ಪಾಪಿಷ್ಟ ಜನ್ಮ ಒಂದು ಬ್ಯೂಟಿಫುಲ್ ಆದ ಸೈಟನ್ನ ನೋಡಿತ್ತು. ಬರೀ ನೋಡೋದೇನು ಬಂತು, 25,000 ರೂಪಾಯಿ ಅಡ್ವಾನ್ಸು ಕೊಟ್ಟಿತ್ತು. ಆ ಸೈಟನ್ನ ಹಂಗೆ ಕೈ ಬದಲಾಯಿಸ್ಬಿಟ್ಟಿದ್ರೆ ಸಾಕಿತ್ತು, 1 ಲಕ್ಷ ರೂಪಾಯಿ ಸಿಕ್ಬಿಟ್ಟಿರೋದು. ಆಮೇಲೆ ಸತ್ಯಾಂಶ ಏನು ಅಂತ ಗೊತ್ತಾಯ್ತು. ನನಗೆ ಆ ಸೈಟನ್ನ ಮಾರ್ದವನು ಈಗಾಗಲೇ 4 ಜನಕ್ಕೆ ಮಾರ್ಬಿಟ್ಟು 4 ಕೈಗಳನ್ನ ಬದಲಾಯಿಸ್ಬಿಡವನೆ. ಲಾಭಾಂಶ 1 ಲಕ್ಷ ಒತ್ತಟ್ಟಿಗಿರಲಿ, ನಾನು ಹಾಕಿದ ಬಂಡವಾಳ 25,000 ರೂಪಾಯಿ ಯಾಕೆ ಕೊಟ್ಕೊಂಡು ಹೋಗ್ಬಿಡ್ತು. ಯಾಕೆ ಹಿಂಗಾಗ್ತಾ ಇದೆಯೋ ಭಗವಂತ. ನೋಡಪ್ಪ, ಇದಕ್ಕೆಲ್ಲ ಯಾರು ಕಾರಣರು ಗೊತ್ತಾ? ಯಾರು ತಾಯಿ? ಇನ್ಯಾರು? ನೀನ್ ಹೇಳ್ತೇನೆ. ಏನ್ರಿ ಸಂಬಂಧ? ಹೆಂಡತಿ ಅನ್ನಿಸ್ಕೊಂಡವಳು ಗಂಡನ ಶ್ರೇಯಸ್ಸನ್ನ ಬಯಸಬೇಕು. ಅದು ಬಿಟ್ಟು ನಿನಗೆ ಗಂಡ ಅಂದ್ರೆ ಕಾಲಿನ ಕಸ, ಒಂದು ಭಯ ಇಲ್ಲ, ಭಕ್ತಿ ಇಲ್ಲ. ಗಂಡ ಅಂದ್ರೆ ನೀನು ATM ಮಿಷನ್ ಅನ್ಕೊಂಡ್ಬಿಟ್ಟಿದೀಯಾ. ಅದು ನಿನ್ನ ತಪ್ಪಲ್ಲಮ್ಮ, ನಿನ್ನಲ್ಲಿರೋ ಗ್ರಹ ದೋಷಗಳು. ಆ 2 ಗ್ರಹಗಳು ಸೇರ್ಕೊಂಡು ಮಿಶ್ರ ಸರ್ಕಾರ ನಡೆಸಿ ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳ್ತಾ ಇದೆ. ಈಗಲಾದ್ರೂ ನೀನಿನ್ ತಪ್ಪನ್ನ ತಿದ್ದುಕೊಂಡು ಮುನ್ನಡೆದ್ರೆ ಒಳ್ಳೇದು. ಅಂದ್ರೆ ನೀವೇನ್ ಹೇಳ್ತಿರೋದು? ನಾನು ನನ್ನ ಹಬಿ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತನಾ? ಒಂದ್ ಸರ್ತಿ ಕಾಲಿಗೆ ನಮಸ್ಕಾರ ಮಾಡಿ ನೋಡು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಏನಕ್ಕೆ ಇದು? ಸೂರ್ಯ ಎಲ್ಲಾದ್ರೂ ಪಶ್ಚಿಮದಲ್ಲಿ ಹುಟ್ಟದ್ನಾ? ಚೆನ್ನಮ್ಮ ಹೇಳಿದ ಅರ್ಥ ಆಯ್ತು, ಅದಕ್ಕೆ ಬದಲಾಗಿದ್ದೀನಿ. ಜಾಜಿ, ನಿನ್ನಲ್ಲಾಗಿರೋ ಈ ಬದಲಾವಣೆಯಿಂದ ನನಗೆ ತುಂಬಾ ಖುಷಿ ಆಗ್ತಿದೆ. ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂತ ಅನಿಸ್ತಿದ್ಯಾ? ಮೊದಲು ಪತಿದೇವರಿಗೆ, ಆಮೇಲೆ ನಿಮಗೆ.
ಗಲ್ಲಂತ ಗೆಜ್ಜೆ ಕಲ್ಲುತ್ತಾಗಿರುತ್ತ ಗೆಜ್ಜೆ ಕಲ್ಲುತ್ತಾಗಿರುತ್ತ. ಏನ್ ಬಾವ ಎಗ್ರಿ ಎಗ್ರಿ ಕುಣಿಸಿದ್ರ ಏನಾಯ್ತು? ಲೇ ಹುಡುಗನ, ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಮಡದಿಯವರು ನನ್ನ ಪಾದಗಳಿಗೆ ನಮಸ್ಕಾರ ಮಾಡ್ಬಿಟ್ಟು ಕಂಡ್ರು. ಆಕ್ಚುಲಿ ನಾನು ನೆಗದು ಬಿದ್ದು ಹೋಗ್ಬಿಡ್ಬೇಕಿತ್ತು, ಏನೋ ಗಟ್ಟಿಪಿಟ್ಟ ಕಂಡ್ರ, ಹಂಗಾಗಿ ಎಗರಿ ಎಗರಿ ಕುಣಿತಾ ಇದ್ದೀನಿ. ಇವತ್ತಿಗೆ ನಮ್ಮ ಪಾದಗಳು ಪಾವನ ಹೊಂದಿದವು. ಹಾಗಂತ ಪಾದಗಳನ್ನ ಕಟ್ ಮಾಡಿ ಶೋಕೇಸಲ್ಲಿ ಇಟ್ಬಿಟ್ಟಿಯಾ? ಶ್ರೀರಾಮ್ ಅಂತ ಗಂಡನ್ಗೆ ಸೀತೆ ಅಂತ ಹೆಂಡತಿ ಆಗ್ಬೇಕು ಅಂತ ಪೂಜೆ ಮಾಡಿದೆ. ಪ್ರಸಾದ ತಗೊಳ್ಳಿ. ಅಮ್ಮ ತಾಯಿ ಕಾಪಾಡಮ್ಮ, ನೋಟ್ ಮಿಷನ್ ಪೋಡ್ ತೆಗ್ಸಮ್ಮ, ಆದಷ್ಟು ಬೇಗ 2 ಮಕ್ಕಳು ಕೊಡಮ್ಮ. ನಾನು ಇವ್ರ ಜೊತೆ ಏನೋ ಮಾತಾಡ್ಬೇಕು. ಓ ಪರ್ಸನಲ್ ಮಾತಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಏನ್ ಮೂವರು ಪಿಂಡ ತಿನ್ನಕ್ ನಿಂತು ಕಾಗೆ ನಿಂತ ನಿಂತಿದ್ರೆ ಕಲ್ಸಕ್ರು ಸಿಕ್ತು ತಾನೆ, ಬಾಯಿಗೆ ಹಾಕೊಂಡು ಜಾಗ ಖಾಲಿ ಮಾಡಿ. ಅಮ್ಮ ತಾಯಿ ಕಾಪಾಡಮ್ಮ. ಚೆನ್ನಮ್ಮ ಅವರೇ, ನಿಮ್ಮ ಮುಂದಿನ ಗುರಿ ಏನು? ಆ ಭಗವಂತನ ಸೇವೆಯನ್ನ ಮಾಡ್ತಾ ಅದರಲ್ಲೇ ಮುಕ್ತಿ ಪಡ್ಕೋಬೇಕು ಅನ್ಕೊಂಡಿದ್ದೀನಿ. ಅದಕ್ಕಾಗಿ ಆ ಪಾರ್ವತಿ ದೇವಿಯಲ್ಲಿ ಬೇಡ್ಕೊತಾ ಇದ್ದೀನಿ. ಅವ್ರು ಯಾವ ರೀತಿ ಒಪ್ಪಿಗೆ ಕೊಡ್ತಾಳೋ ಆ ರೀತಿ ನಡ್ಕೋತೀನಿ. ಇವತ್ತು ರಾತ್ರಿನೇ ಆ ದೇವಿ ನಿಮ್ಗೆ ಒಪ್ಪಿಗೆ ಕೊಡ್ಲಿ ಅಂತ ನಾನು ಬೇಡ್ಕೋತೀನಿ. ಭಕ್ತೆ ಚೆನ್ನಮ್ಮ. ತಾಯಿ, ಯಾರಮ್ಮ ನೀನು? ನಾನು ಸಾಕ್ಷಾತ್ ಪಾರ್ವತಿ ದೇವಿ. ಇಷ್ಟು ಬೇಗ ಮುಕ್ತಿ ಹೊಂದಿ ಏನ್ ಮಾಡ್ತೀಯಾ? ನಿನಗೋಸ್ಕರ ಮೈಸೂರು ರಸ್ತೆ ಬಳಿ ಮಠವೊಂದು ಕಾಯ್ತಾ ಇದೆ. ನೀನು ಅಲ್ಲಿಗೆ ಹೋಗಿ ಆ ಮಠವನ್ನು ಉದ್ಧಾರ ಮಾಡು. ಆಯ್ತಮ್ಮ ತಾಯಿ, ನೀನು ಹೇಳಿದ ಹಾಗೆ ಮಾಡ್ತೇನೆ. ನಾವ್ಯಾರಂತ ಗೊತ್ತಾನೆ, ಅದೆತ್ತಿದ್ರದು ಒಂದು ಸಲ ಮಾತು ಕೊಟ್ವಿ ಅಂದ್ರೆ ಮುಗಿತು ಅಂತ ಅರ್ಥ. ಫೋನ್ ಹಿಡಿಪ, ಸುಮ್ಮನೆ ತಲೆ ತಿಂತರ ಮಾಡ. ಪತಿದೇವ, ಮಾಡದೆ ನಿಮ್ಮ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಲೆ. ಅಯ್ಯೋ ಶಿವನೇ, ನೀನು ಬಂದು ನಮಸ್ಕಾರ ಮಾಡಬೇಕು ಅಂತಾನೆ ಆ ಭಗವಂತನನ್ನು ನನಗೆ ಜೋಡಿ ಪಾದ ಕೊಟ್ಟಿದ್ದೇನೆ. ನಮಸ್ಕಾರ ಮಾಡ್ಕೊಳ್ಳಿ. ಶೀಘ್ರಮೇವ ಪುತ್ರಿ ಪ್ರಾಪ್ತಿರಸ್ತು. ಆ ಚೆನ್ನಮ್ಮ ಬಂದಾಗಿನಿಂದ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿತಾ ಇವೆ. ನನಗೂ ಹಾಗೆ ಅನಿಸ್ತಾ ಇದೆ. ಮಾಡದೆ ಜಾತಿ ಜಂಪಲ್ದಿನಿ, ಇನ್ಮೇಲಾದ್ರೂ ನನ್ನನ್ನ ಗಂಡನ ತರ ನೋಡ್ಕೊಂಡಿರಿ. ನೋಡ್ಕೋತೀನಿ. ಯಾವಾಗಿನಿಂದ? ಈ ಏಕಾದಶಿ ಕಳೆದು ದ್ವಾದಶಿ ಬರುತ್ತಲ್ವಾ, ದ್ವಾದಶಿ ಕಳೆದು ತ್ರಯೋದಶಿ ಬರುತ್ತಲ್ವಾ, ಬರುತ್ತೆ. ಆಗ ನಾವಿಬ್ರು. ನನಗೆಲ್ಲ ಅರ್ಥ ಆಗೋಯ್ತು ಕಂಡ್ರೆ. ಅವತ್ತಿನ ದಿವಸ ನೀವು ಏನು ತಲೆ ಕೆಡಿಸ್ಕೋಬೇಡಿ. ನಾನೇ ಬೆಳಗ್ಗೆ ಎದ್ದುಬಿಟ್ಟು ಬೆಳಗ್ಗೆನೆ ಎಲ್ಲ ಅರೇಂಜ್ ಮಾಡ್ಬಿಡ್ತೀನಿ. ಪಾಂಡುರಂಗ, 6 ತಿಂಗಳು ಸ್ವಾಮೀಜಿ. ನಾನು ಬಂದ ಕೆಲಸವಾಯ್ತು, ನಾನಿನ್ ಬರ್ತೇನೆ. ಎಲ್ಲಾದ್ರೂ ಉಂಟೆ, ತಮ್ಮಿಂದ ನನ್ನ ಸಂಸಾರ ತಹಬಂದಿಗೆ ಬಂದಿದೆ. ನಾನು ನಿಮಗೆ ಏನಾದರೂ ಸಹಾಯ ಮಾಡಬೇಕು. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಈಗಿಂದೀಗಲೇ ಈ ಕಾವಿ ಬಟ್ಟೆನ ಬಿಚ್ಚಿಬಿಡಿ. ನಾನು ನಿಮಗೆ ಹೊಸ ಕಾಟನ್ ಸೀರೆ ಕೊಡ್ತೀನಿ, ಅದನ್ನ ಉಟ್ಕೊಂಬಿಡಿ. ನಿಮ್ಮ ಯಜಮಾನಪುರ ಹತ್ರ ಹೋಗೋಣ. ನಾನೇ ಮುಂದೆ ನಿಂತಿದ್ದು ಡೀಲ್ ಇಡ್ತೀನಿ ಅವನಿಗೆ. ಅವನ ಜೊತೆ ಮತ್ತೊಂದ್ಸಲ ಮರುಮದುವೆ ಮಾಡಿಸ್ತೀನಿ. ನೀವಿಬ್ರು ಸುಖವಾಗಿ ಮಾಡಿ. ಶಿವ ಶಿವ, ಶಾಂತಂ ಪಾಪಂ ಶಾಂತಂ ಪಾಪಂ. ನಾನೀಗಲೇ ಮೈಸೂರು ಮಠಕ್ಕೆ ಹೋಗಬೇಕೆಂದು ಅಪ್ಪಣೆಯಾಗಿದೆ. 6 ತಿಂಗಳು ಸ್ವಾಮೀಜಿ, ತಾವೇ ಸ್ವಾಮೀಜಿ. ಆಮೇಲೆ ಅಪ್ಪಣೆ ಮಾಡ್ದಾನೆ ಯಾವನವನು? ಸಾಕ್ಷಾತ್ ಪಾರ್ವತಿ ದೇವಿಯವರು. ತಪ್ಪಾಯ್ತಲ್ವಾ? ಯೋಗಿಗಳೇ, ನೀವೇ ಪುಣ್ಯವಂತರು. ಆ ಪಾರ್ವತಿ ದೇವಿ ಏನೆಂದು ಹೇಳಿದಳು? ಈಗಲೇ ಮೈಸೂರು ಮಠಕ್ಕೆ ಹೋಗಿ ಆ ಮಠವನ್ನು ಉದ್ಧಾರ ಮಾಡು ಎಂದು ಅಶರೀರವಾಣಿ ನುಡಿಯಿತು. ಇನ್ನು ಮೇಲಾದರೂ ಸಂಸಾರ ಸುಖವನ್ನು ಅನುಭವಿಸುತ್ತಾ 4 ಮಕ್ಕಳನ್ನು ಹೆತ್ತು. ಏನು ಜೀವನ ಪರ್ಯಂತ ನಾನು ಸ್ಕೂಲು ಕಾಲೇಜು ಫೀಸ್ ಕಟ್ಕೊಂಡೆ ಎದ್ದು ಬಿಡ್ಲೆ? 2 ಸಾಕು ಕಟ್ರೆ. ಏನಂತೀರ್ರಿ? 2 ಮಕ್ಕಳನ್ನು ಹೆತ್ತು ಸುಖವಾಗಿರು. ನಾನಿನ್ನು ಬರ್ತೇನೆ. ಪತಿದೇವ, ಮಾಡದಿ ನಿಮ್ಮ ಮಾತೃಶ್ರೀ ಜೊತೆ ಮಾತಾಡ್ತಾ ಇರಿ, ಈಗ ಬಂದೆ. ಆರಾಮ ಬನ್ನಿ. ಬಗ್ಗಾಲ. ಆ ಚೆನ್ನಮ್ಮನ್ನ ಕರೆಸಿ ಒಳ್ಳೆ ಕೆಲಸ ಮಾಡಿದೆ ಕಣ. ನಿನ್ ಹೆಂಡತಿಗೆ ಯಾರಿಂದಲೂ ಬುದ್ಧಿ ಕಲ್ಸಕ್ಕಾಗಲಿಲ್ಲ. ಆ ಚೆನ್ನಮ್ಮ ಇದ್ದ ಸ್ವಲ್ಪ ದಿನದಲ್ಲಿಯೇ ನಿನ್ ಹೆಂಡತಿ ಎಷ್ಟೊಂದು ಬದಲಾವಣೆ ಆಗ್ಬಿಟ್ಲು. ಏನೋ ಮಾತು ಶ್ರೀರಂಗಮ್ಮನವ್ರೆ, ಒಟ್ಟಿನಲ್ಲಿ ನಮ್ಮ ಹೆಂಡ್ರಿಗೆ ಬುದ್ಧಿ ಬಂದು ಅವರು ಸೀರೆ ಉಟ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ನನ್ನ ಸೇವೆ ಮಾಡ್ಕೊಂಡಿದ್ದು ಬಿಟ್ರೆ ನನಗೆ ಅಷ್ಟು ಸಾಕು. ಹಾಯ್ ಹಾವೇ. ಜಾಜಿ ಜಂಬಲ್ ದಿನ್ನಿಯವರೇ, ಏನ್ರಿ ನಿಮ್ಮ ಅವತಾರ? ಇಷ್ಟು ದಿನ ಇದ್ದಿದ್ದು ಮಾರುವೇಷ, ಇದೇ ನನ್ನ ನಿಜವಾದ ವೇಷ. ಹಾವಿ, ನಾನು ಬ್ಯೂಟಿ ಪಾರ್ಲರ್ ಹೋಗ್ಬೇಕು. ಗಿವ್ ಮಿ 3000. ಅಲ್ಲ ಕಣ್ರಿ, ನಮ್ಮ ಲೇಡಿ ಸ್ವಾಮೀಜಿಗಳು ಹೇಳಿದ ಮಾತನ್ನೆಲ್ಲ ಗಾಳಿಗೆ ಅಂಗನಿಗೆ ತೂರು ಬಿಟ್ರೆ. ಎಕ್ಸ್ಕ್ಯೂಸ್ ಮೀ, ಹೂ ಇಸ್ ದಿಸ್ ಲೇಡಿ ಸ್ವಾಮೀಜಿ? ಅಯ್ಯೋ ಶಿವನೇ,
ಚೆನ್ನಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಕಣ್ರಿ. ಅದೇ ಕಣ್ರಿ ನಿನ್ನೆ ರಾತ್ರಿ ಪಾರ್ವತಿ ದೇವಿಯ ಶರೀರವಾಣಿ ನುಡಿದ್ಬಿಟ್ಟು ಮೈಸೂರು ಮಠಕ್ಕೆ ಕರ್ಸ್ಕೊಂಡ್ರಲ್ಲ ಅವರು. ಆ ನಿಮ್ಮ ಚೆನ್ನಮ್ಮನ್ನ ಮೈಸೂರು ಮಠಕ್ಕೆ ಓಡಿಸಿದ್ದು ಆ ಪಾರ್ವತಿ ದೇವಿ ಅಲ್ಲ, ಈ ಜಾಜಿ ಜಂಬಲ್ ದಿನ್ನಿ.